ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಜೋರು. ಒಂದು ಫ್ಲಾಟ್, ಒಂದು ಫಾರ್ಚುನರ್ ಕಾರು. ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ. ಅವರವರಲ್ಲೇ ವ್ಯಾಪಾರ. ಸುಪಾರಿ ಸುರ್ಜೇವಾಲಾರಿಂದ ಕುದುರೆ ವ್ಯಾಪಾರ ಅಂತ ಹೇಳಿ ಛಲವಾದಿ ಅವರ ಒಂದು ಆರೋಪ. ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಜೋರು. ಒಂದು ಫ್ಲಾಟ್, ಒಂದು ಫಾರ್ಚುನರ್ ಕಾರು. ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಶುರುವಾಗಿದೆ. ಅವರವರಲ್ಲೇ ವ್ಯಾಪಾರ. ಸುಪಾರಿ ಸುರ್ಜೇವಾಲಾರಿಂದಲೇ ಕುದುರೆ ವ್ಯಾಪಾರ ಅಂತಿರುವಂತಹ ಛಲವಾದಿ. ಕೆ ಬಣದವರನ್ನ ಸಿದ್ದು ಬಣಕ್ಕೆ ಕರೆ ತರಲಿಕ್ಕೆ, ಸಿದ್ದು ಬಣದಿಂದ ಡಿಕೆ ಬಣಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಕೋಟಿ ಕೋಟಿ ಆಫರ್ ಕೊಡ್ತಾ ಇದ್ದಾರಂತೆ. ಇದನ್ನ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ವೀಕ್ಷಕರೇ. ಕುರ್ಚಿ ಕಿತ್ತಾಟ. ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಜೊತೆಗೆ ಒಂದು ಫ್ಲಾಟ್, ಒಂದು ಫಾರ್ಚುನರ್ ಕಾರು ಆಫರ್ ನಡೀತಿದೆ ಅಂತ ಹೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಇಂದು ಮಾಧ್ಯಮದೊಂದಿಗೆ ಮಾತನಾಡಿ ಅವರು ಕಾಂಗ್ರೆಸ್ನಲ್ಲಿ ವ್ಯಾಪಾರ ನಡೀತಾ ಇದೆ, ಒಬ್ಬೊಬ್ಬರಿಗೆ 50 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ. ಚೌಕಾಸಿ ಕೂಡ ಜಾಸ್ತಿ ಆಗ್ತಾ ಇದೆ. 75 ಕೋಟಿ, 100 ಕೋಟಿ, ಹೀಗೆ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಇಷ್ಟು ತಗೊಳ್ಳಿ ಅಷ್ಟಾಗಲ್ಲ, ಇಷ್ಟು ತಗೊಳ್ಳಿ ಅಷ್ಟಾಗಲ್ಲ ಅಂತ ಹೇಳಿ ವ್ಯತ್ಯಾಸಗಳಾಗ್ತಾ ಇದೆ. 50 ಕೋಟಿ ಮೇಲೆ ಒಂದು ಫ್ಲಾಟ್ ಫಾರ್ಚುನರ್ ಕಾರ್ ಕೊಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇದೆಯಂತೆ. ಮೊದಲು ಒಂದು ಪಕ್ಷದವರು ಇನ್ನೊಂದು ಪಕ್ಷದವರನ್ನ ಕುದುರೆ ವ್ಯಾಪಾರ ಮಾಡ್ತಾ ಇದ್ರು ಅಂತ ಕೇಳಿದ್ದೆ, ಆದರೆ ಕಾಂಗ್ರೆಸ್ ಒಳಗಡೆನೆ ಇದು ನಡೀತಾ ಇದೆ ಅಂತ ಹೇಳಿದ್ರು. ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದ್ದಾರೆ. ಮಂತ್ರಿ ಸ್ಥಾನ ಬೇಕಾದರೆ ಒಬ್ಬ ಮಂತ್ರಿಗೆ 200 ಕೋಟಿ ಸುರ್ಜೇವಾಲಾ ಕೊಡಬೇಕಂತೆ. ಶಾಸಕ ವೀರೇಂದ್ರ ಪಪ್ಪಿ ಮೊದಲೇ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಇದನ್ನ ಮೊದಲು ತನಿಖೆ ಆಗಬೇಕು, ಸುರ್ಜೇವಾಲಾರನ್ನ ಅರೆಸ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದಲ್ಲೇ 2, 3, 4 ಪಕ್ಷಗಳಾಗ್ಬಿಟ್ಟಿದೆ. ದೊಡ್ಡದಾಗಿ 2 ಪಕ್ಷಗಳು ಕಾಣಿಸ್ತಾ ಇದೆ. ಒಂದು CM ಪಕ್ಷ, ಇನ್ನೊಂದು DCM ಪಕ್ಷ. ಈ ಒಂದು ಪಕ್ಷದಲ್ಲಿರುವವರು ಅವರು ಕೊಂಡುಕೊಳ್ಳೋಕೆ ನೋಡ್ತಾ ಇದ್ದಾರೆ. ಇದಕ್ಕಾಗಿ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಶುರುವಾಗಿದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.